ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಜೆರೋದಾದಲ್ಲಿ ಅವೈಲೇಬಲ್ ಇರುವಂಥ ಒಂದು ಬ್ಯೂಟಿಫುಲ್ ಆಪ್ಷನ್ ನಿಮಗೆ ಫೀಚರ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಆಪ್ಷನ್ ಬಂದು GTT ಅನ್ನೋ ಒಂದು ಆಪ್ಷನ್. ಸೊ ಈ ಸ್ಟಾಕ್ ಕ್ಲಿಕ್ ಮಾಡಿದ್ರೆ ನೋಡಿ GTT ಅಂತ ಇದೆ. ಸೊ GTTನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ನಿಮಗೆ GTC ಅನ್ನೋ ಒಂದು ಆಪ್ಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ GTC ಅಂದರೆ ಗುಡ್ ಟಿಲ್ ಕ್ಯಾನ್ಸಲ್ಡ್ ಅಂತ. ಸೊ ಈ ಆಪ್ಷನ್ ಹೆಂಗೆ ವರ್ಕ್ ಆಗ್ತಿತ್ತು ಅಂದರೆ, ಎಕ್ಸಾಂಪಲ್ ತೊಗೊಳೋಣ. ನಿಮ್ಮ ಹತ್ರ ಒಂದು ಯಾವುದೋ ಒಂದು ಬ್ರೋಕರಲ್ಲಿ ಟ್ರೇಡಿಂಗ್ ಅಕೌಂಟ್ ಇದೆ, ಯಾವುದೋ ಒಂದು ಸ್ಟಾಕ್ನ ಬೈ ಮಾಡಬೇಕು, ನಿಮ್ಮ ಮಾರ್ಕೆಟ್ ಅವರ್ಸಲ್ಲಿ ನೀವು ಆ್ಯಕ್ಟಿವ್ ಆಗಿರೋಕ್ಕಾಗೋದಿಲ್ಲ. ಸೊ ಆಫೀಸಲ್ಲಿ ಬ್ಯುಸಿ ಇರ್ತೀರ, ಅದೇ ರೀತಿ ಫೀಲ್ಡ್ ವರ್ಕ್ ಇರುತ್ತೆ, ಅದೇ ರೀತಿ ಬೇರೆ ಬೇರೆ ಕಾರಣಗಳಿಂದ ನಿಮ್ಮ ಮಾರ್ಕೆಟಲ್ಲಿ ಆ್ಯಕ್ಟಿವ್ ಆಗಿರೋಕ್ಕಾಗೋದಿಲ್ಲ. ಸೊ ನಾನ್ ಮಾರ್ಕೆಟ್ ಅವರ್ಸಲ್ಲಿ ನೀವು ಆರ್ಡರ್ನ ಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಒಂದೇನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ GTC ಅನ್ನೋ ಒಂದು ಆಪ್ಷನ್ನ ಪ್ಲೇಸ್ ಮಾಡಿದ್ರೆ ನಿಮ್ಮ ಬ್ರೋಕರಲ್ಲಿ ಅವ್ರು ನಿಮ್ಮ ಆರ್ಡರ್ನ ಅಕ್ಸೆಪ್ಟ್ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಎಕ್ಸ್ಚೇಂಜಸಲ್ಲಿ ಆರ್ಡರ್ನ ಪ್ಲೇಸ್ ಮಾಡೋರು. ಸೊ ಅವತ್ತಿನ ದಿವಸಕ್ಕೆ ನಿಮ್ಮ ಪ್ರೈಸ್ಗೆ ಆ ಸ್ಟಾಕ್ ಬಂದಿಲ್ಲ ಅಂತ ಹೇಳಿದ್ರೆ ಆ ಆರ್ಡರ್ನ ಎಕ್ಸ್ಚೇಂಜಸ್ ಕ್ಯಾನ್ಸಲ್ ಮಾಡಿ ಮತ್ತೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಆರ್ಡರ್ನ ಮ್ಯಾನ್ಯುಯಲ್ ಆಗಿ ನಿಮ್ಮ ಬ್ರೋಕರ್ಸ್ ಪ್ಲೇಸ್ ಮಾಡುವಂಥ ಒಂದು ಸಿಚುವೇಷನ್ ಇತ್ತು. ಸೊ ಇದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡಂಥ ನಮ್ಮ ಝೆರೋದಾ ಅವರು GTT ಅನ್ನೋ ಒಂದು ಆಪ್ಷನ್ನ ತಂದರು. ಸೊ ಈ GTT ಅಂತ ಹೇಳಿದ್ರೆ ಗುಡ್ ಟಿಲ್ ಟ್ರಿಗರ್ಡ್ ಅಂತ ಈ ಆಪ್ಷನ್. ಸೊ ಇದರಲ್ಲಿ ವರ್ಕ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಒಂದು ಯಾವುದೇ ಒಂದು ಸ್ಟಾಕ್ ನಿಮ್ಮ ಪ್ರೈಸಿಗೆ ಬರಬೇಕು ಅಂತ ಹೇಳಿದ್ರೆ ಒನ್ಸ್ ಈ ಆರ್ಡರ್ನ ಪ್ಲೇಸ್ ಮಾಡಿ ಬಿಟ್ಬಿಟ್ರೆ, ಒಂದು ವರ್ಷದಲ್ಲಿ ನೀವು ಯಾವ ಟಾರ್ಗೆಟ್ ಪ್ರೈಸ್ ಕೊಟ್ಟಿರ್ತಾರೆ ಆ ಪ್ರೈಸಿಗೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಎಕ್ಸಿಟ್ ಆಗುವಂಥ ಈ ಆಪ್ಷನ್ GTT. ಇದರ ಅಡ್ವಾಂಟೇಜ್ ಅಂದರೆ ನೀವು ಪ್ರತಿದಿನ ಲಾಗಿನ್ ಆಗಿ ನಿಮ್ಮ ಸ್ಟಾಕು ಈ ಪ್ರೈಸಿಗೆ ಬರುತ್ತಾ, ಬೈ ಆಗುತ್ತಾ, ಸೆಲ್ ಆಗುತ್ತಾ, ಏನು ಅದೆಲ್ಲ ಟೆನ್ಷನ್ ಮಾಡ್ಕೊತ ನೆಸೆಸಿಟಿ ಇಲ್ಲ. ಎಕ್ಸಾಂಪಲ್ ತೊಗೊಳೋಣ ನೋಡಿ. ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ ಲಾಗಿನ್ ಆಗಿ, ಸೊ ನಾನು ಮೊಬೈಲ್ ಆ್ಯಪಿಂದ ಮಾಡ್ತೀನಿ. ಸೊ ನೀವು ಆನ್ಲೈನ್ ವರ್ಜನಲ್ಲಿ ಸಹ ಸಿಮಿಲರ್ ಆಗಿದೆ. ಸೊ ಏನು ಕನ್ಫ್ಯೂಷನ್ಸ್ ಇಲ್ಲ. ಸೊ ಕನ್ಫ್ಯೂಷನ್ಸ್ ಇದ್ದರೆ ವೀಡಿಯೋದ ಕೆಳಗಡೆ ಕಮೆಂಟ್ಸಲ್ಲಿ ಹಾಕಿ ನಾನು ಖಂಡಿತವಾಗಿ ಹೆಲ್ಪ್ ಮಾಡ್ತೀನಿ. ಓಕೆ. ಸೊ ಭಾರತಿ ಏರ್ಟೆಲ್ ಅನ್ನೋ ಒಂದು ಸ್ಟಾಕ್ ಇದೆ, 460 ರೂಪಾಯಿದೆ ಅಂತ ಜಸ್ಟ್ ಅನ್ಕೊಳ್ಳೋಣ. ಸೊ ನೀವು ಕ್ರಿಯೇಟ್ GTT ಅಂತ ಹೊಡೆದು ಈ ಸ್ಟಾಕು 440 ರೂಪಾಯಿಗೆ ಬಂದರೆ ಬೈ ಮಾಡಬೇಕಂತ ಹೇಳಿದ್ರೆ ನೀವು ಬೈ ಅಂತ ಆಪ್ಷನ್ ಹೊಡೆದು ಅದೇ ರೀತಿ 440 ರೂಪಾಯಿ ಅಂತ ಹಾಕಿ, ಅದೇ ರೀತಿ ಇಲ್ಲಿ ಲಿಮಿಟ್ ಹಾಕಿ ಕ್ವಾಂಟಿಟಿ ಟ್ರಿಗರ್ ಪ್ರೈಸನ್ನು 5 ರೂಪಾಯಿ ಡಿಫ್ರೆನ್ಸಲ್ಲಿ ಹಾಕೋ 445 ಅಂತ ಹಾಕೋಣ ಎಕ್ಸಾಂಪಲ್. ಸೊ ಇಲ್ಲಿ ಕ್ಲಿಕ್ ಮಾಡಿ ಹಾಗೆ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹಾಕಿ, ಅದೇ ರೀತಿ ದಿಸ್ ಟ್ರಿಗರ್ ಎಕ್ಸ್ಪೈರ್ಸ್ ಆನ್ 2020 12/25 ಅಂದರೆ ಇವತ್ತಿನ ದಿವಸದಿಂದ 1 ವರ್ಷಗಳ ಕಾಲ ಆ್ಯಕ್ಟಿವ್ ಆಗಿರುತ್ತೆ. ಇದನ್ನ ಕ್ಲಿಕ್ ಮಾಡಿ ನೀವು ಕ್ರಿಯೇಟ್ GTT ಅಂತ ಹೊಡೆದ್ರೆ ನಿಮ್ಮ ಆರ್ಡರ್ ಬುಕ್ಕಲ್ಲಿ ಹೋಗಿ GTT ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ಆ್ಯಕ್ಟಿವ್ ಆಗಿರುತ್ತೆ. ಓಕೆ. ಇದನ್ನ ಬಿಟ್ಟು ನಾನು ಡಿಲೀಟ್ ಮಾಡಿದ್ರೆ ಸಹ ನೀವು ಡಿಲೀಟ್ ಮಾಡ್ಬೋದು, ಇಲ್ಲ ಮಾಡಿಫೈ ಮಾಡೋಂಗಿದ್ರೆ ಸಹ ಮಾಡಿಫೈ ಮಾಡ್ಬೋದು. ಸೊ ಎಕ್ಸಾಂಪಲ್ ಅಂದ್ಕೊಳ್ಳಿ, ಇವತ್ತಿನ ಈ ಸ್ಟಾಕ್ 460 ರೂಪಾಯಿ ಎಕ್ಸಾಂಪಲ್ ತೊಗೊಂಡಿರೋದು. ಸೊ 460 ರೂಪಾಯಿ ರೌಂಡ್ ಫಿಗರ್ ಇದೆ ಅಂತ ಅಂದ್ಕೊಳ್ಳಿ. ಸೊ 445 ರೂಪಾಯಿಗೆ ಬಂದಿದೆ, ಏನೋ ಏರ್ಟೆಲ್ ನೆಗೆಟಿವ್ ನ್ಯೂಸ್ ಇದೆ, 400 ರೂಪಾಯಿ ಬರುವಂಥ ಒಂದು ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಸಹ ನೀವು ಇದನ್ನು 400 ರೂಪಾಯಿ ಅಂತ ಮಾಡಿ, ಎಕ್ಸಾಂಪಲ್ ಒಂದು 5 ರೂಪಾಯಿ ಡಿಫ್ರೆನ್ಸಲ್ಲಿ ಮಾಡಿದ್ರೆ ನಿಮಗೆ ಎಕ್ಸಿಕ್ಯೂಟ್ ಆಗುವಂಥ ಚಾನ್ಸಸ್ ಇರುತ್ತೆ. 405 ಅಂತ ಮಾಡಿ ಮಾಡಿಫೈ ಮಾಡಿದ್ರೆ ಅಷ್ಟೇ ಆಯಿತು. ಇದು ತುಂಬ ಸಿಂಪಲ್ಲ. ನೀವೇನು ಪ್ರತಿದಿನ ಲಾಗಿನ್ ಆಗಿ ಈ ಪರ್ಟಿಕ್ಯುಲರ್ ಸ್ಟಾಕ್ನ ಬೈ ಮಾಡಬೇಕಂತ ಒಂದು ಟೆನ್ಷನ್ ಇಲ್ಲ. ಒನ್ ಟೈಮ್ ಪ್ಲೇಸ್ ಮಾಡಿಟ್ರೆ 1 ವರ್ಷ ಆ್ಯಕ್ಟಿವ್ ಆಗಿರುತ್ತೆ. ಸೊ ಕರೆಂಟ್ಲಿ ಈ ಆಪ್ಷನ್ನ, ಈ ಫೀಚರ್ನ ಝೆರೋದಾ ಫ್ರೀಯಾಗಿ ಇಟ್ಟಿದ್ದಾರೆ. ಸೊ ಇದೇ ರೀತಿ ಏನಾದರೂ ಫ್ರೀಯಾಗಿಟ್ಟರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಝೆರೋದಾ ಅವ್ರಿಗೆ ಒಂದು ರಿಕ್ವೆಸ್ಟ್. ಓಕೆ. ಫ್ರೀಯಾಗಿಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಓಕೆ. ಇದನ್ನ ಬಿಟ್ಟು ಸತೀಶ್ ಅವ್ರ ಏನಾದರೂ ಕೆಲವೊಂದು ಸ್ಟಾಕ್ಸ್ ಇದೆ, ಆ ಸ್ಟಾಕ್ ಪರ್ಟಿಕ್ಯುಲರ್ ಪ್ರೈಸ್ ಬಂತು ಅಂದರೆ ಸೆಲ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಸಿಮಿಲರ್ ವೇ ಕ್ರಿಯೇಟ್ GTT ಅಂತ ಕ್ಲಿಕ್ ಮಾಡಿ ಸೆಲ್ ಅಂತ ಹೊಡಿರಿ. ಅದೇ ರೀತಿ ನಿಮ್ಗೆ ಯಾವ ಪ್ರೈಸಲ್ಲಿ ನೀವು ಸೆಲ್ ಮಾಡಿ, ಎಕ್ಸಾಂಪಲ್ ನೀವು ಏರ್ಟೆಲ್ 440 ರೂಪಾಯಿಗೆ ಬೈ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ 480 ರೂಪಾಯಿಗೆ ಬಂತು ಅಂತ ಹೇಳಿದ್ರೆ ಸೆಲ್ಲು ಕ್ವಾಂಟಿಟಿ ಅಂತ ಹಾಕಿ, ಪ್ರೈಸ್ನ ಟ್ರಿಗರ್ ಅಂತ ಹಾಕಿ, ಸೊ ಎಕ್ಸಿಕ್ಯೂಟ್ ಅಂತ ಹಾಕಿ ಕ್ರಿಯೇಟ್ GTT ಅಂತ ಹೊಡಿಬೋದು. ಸೊ ನನ್ನಲ್ಲಿ ಭಾರತಿ ಏರ್ಟೆಲ್ ಸ್ಟಾಕ್ ಇಲ್ಲ ನನ್ನ ಪೋರ್ಟ್ಫೋಲಿಯೋಲಿ, ಸೊ ಅದರಿಂದ ಈ ಆರ್ಡರ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಓಕೆ. ಜಸ್ಟ್ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ. ನೀವು ಜಸ್ಟ್ ಈ ರೀತಿಯ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಬೋದು. ಓಕೆ. ಇದನ್ನ ಬಿಟ್ಟು ನೀವು ಇಂಟ್ರಾಡೇಯಲ್ಲಿ ಒಂದು ಬ್ರ್ಯಾಕೆಟ್ ಆರ್ಡರ್ ಅಂತ ಕೇಳ್ತೀರಾ. ಸೊ ಆ ಬ್ರ್ಯಾಕೆಟ್ ಆರ್ಡರ್ ಅಂದರೆ ಏನೋ ಒಂದು ಒಂದು ಸ್ಟಾಕಿಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ಪ್ರಾಫಿಟ್ ಮತ್ತು ಸ್ಟಾಪ್ ಲಾಸ್ನ ಎರಡನ್ನೂ ಫಿಕ್ಸ್ ಮಾಡ್ಕೊಂಡು ಒಂದೇ ಆರ್ಡರ್ ಪ್ಲೇಸ್ ಮಾಡ್ತಾರೆ, ಬ್ರ್ಯಾಕೆಟ್ ಆರ್ಡರ್. ಕರೆಕ್ಟಾ? ಸೊ ಸಿಮಿಲರ್ ವೇ ಅದು ಸಹ ನಮ್ಮ ಈ OCO ಅನ್ನೋ ಆಪ್ಷನಲ್ಲಿ ಇದೆ. ಸೊ OCO ಅಂದರೆ ಒನ್ ಕ್ಯಾನ್ಸಲ್ಸ್ ಅನದರ್, ಅಂದರೆ ಅದರ್ ಅಂತ. ಓಕೆ. ಸೊ ಇದರಲ್ಲಿ ಎಕ್ಸಾಂಪಲ್ ತೊಗೊಳೋಣ. ನೀವು ಏರ್ಟೆಲ್ ಅನ್ನುವ ಸ್ಟಾಕ್ನ 440 ರೂಪಾಯಿಗೆ ಬೈ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ 20 ರೂಪಾಯಿ ಬಂದರೆ ಪ್ರಾಫಿಟಲ್ಲಿ ಕ್ಲೋಸ್ ಮಾಡಬೇಕು. ಅಕಸ್ಮಾತ್ 20 ರೂಪಾಯಿ ಕೆಳಗಡೆ ಬಂದರೆ ಲಾಸಲ್ಲಿ ಕ್ಲೋಸ್ ಮಾಡಬೇಕಂದ್ರೆ 440 ರೂಪಾಯಿಗೆ ಬೈ ಮಾಡಿದ್ದೀರಾ. ಅದೇ ರೀತಿ ಸ್ಟಾಪ್ ಲಾಸ್ ಎಷ್ಟಕ್ಕೆ? 420. ಓಕೆ. ಸೊ ಅದೇ ರೀತಿ 420 ಹಾಕೋಣ ಇಲ್ಲಿ. ಸೊ ಅದೇ ರೀತಿ ಟಾರ್ಗೆಟ್ ಪ್ರಾಫಿಟ್ 440 ರೂಪಾಯಿಗೆ ಮಾಡಿದರೆ 460 ರೂಪಾಯಿಗೆ ಬಂದರೆ ಪ್ರಾಫಿಟ್ಟು, 420 ರೂಪಾಯಿಗೆ ಬಂದರೆ
ಲಾಸ್. ಓಕೆ, ಜಸ್ಟ್ ಇನ್ನೊಂದ್ಸಲ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. 440 ರೂಪಾಯಿಗೆ ಬೈ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ 420 ರೂಪಾಯಿ ಬಂದರೆ ಸ್ಟಾಪ್ ಲಾಸ್ ಹಿಟ್ ಆಗಬೇಕು, ಅಥವಾ 460 ರೂಪಾಯಿಗೆ ಬಂತು ಅಂದರೆ 20 ರೂಪಾಯಿ ಪ್ರಾಫಿಟಲ್ಲಿ ಕ್ಲೋಸ್ ಆಗಬೇಕು. ಸೊ ಈ ಆಪ್ಷನ್ ಸಹ ಯೂಸ್ ಮಾಡ್ಕೊಂಡು ನೀವು GTT ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಓಕೆ, ಸೊ ತುಂಬ ಸಿಂಪಲ್ ಆಗಿರೋಂಥ ಒಂದು ಅಡ್ವಾಂಟೇಜ್ ಫೀಚರ್ Zerodha ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸಹ ಆ್ಯಕ್ಟಿವ್ ಆಗಿರುವಂಥ, ಇಂಡೈರೆಕ್ಟ್ಲಿ ಆ್ಯಕ್ಟಿವ್ ಆಗಿರುವಂಥ ಒಂದು ಆಪ್ಷನ್ ಸಹ ನೀವು ಬಿಲ್ಡ್ ಮಾಡ್ಕೊಬೋದು. ಸೊ ಈ ರೀತಿ ಆಪ್ಷನ್ ಯೂಸ್ ಮಾಡಿಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಸೊ ಇದನ್ನ ಬಿಟ್ಟು ಇದರಲ್ಲಿ ಒಂದು ಕೆಲವೊಂದು ಡಿಸ್ಅಡ್ವಾಂಟೇಜ್ ಸಹ ಇದೆ ಸ್ನೇಹಿತರೆ. ಸೊ ಎಕ್ಸಾಂಪಲ್ ಯಾವುದೋ ಒಂದು ಪ್ರೈಸ್ ಆಗಿರ್ತೀರ ಸ್ಟಾಕ್ ಮಾರ್ಕೆಟಲ್ಲಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಬೈ ಮಾಡೋಕ್ಕಿದ್ದೀರಾ ಅಂತ ಹೇಳಿದ್ರೆ ಒಂದು ನೀವು ಕೊಟ್ಟಿರೋ ಪ್ರೈಸಿಂದ ಕೆಳಗಡೆ ಬಂತು ಅಂದರೆ ಬೈ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಮತ್ತು ಎಕ್ಸಿಕ್ಯೂಷನ್ 100% ಇಲ್ಲ ಅಂತ ಸಹ Zerodha ಹೇಳಿದ್ದಾರೆ. ಈ ಟರ್ಮ್ಸಲ್ಲಿ ನೋಡ್ಬೋದು, ಆಕ್ಸೆಪ್ಟ್ ದ ಟ್ರಿಗರ್ ಎಕ್ಸಿಕ್ಯೂಷನ್ಸ್ ಆರ್ ನಾಟ್ ಗ್ಯಾರಂಟಿಡ್ ಅಂತ. ಇದು ಸಹ ಒಂದು ಕಂಡೀಷನ್ಸ್ ಇದೆ. ಅದನ್ನ ಬಿಟ್ಟು ನೀವು ಯಾವುದೋ ಒಂದು ಸ್ಟಾಕ್ನ ಒಂದು ಏನಂತ ಸೆಲ್ಗೆ ನಿಮ್ಮಲ್ಲಿರೋ ಪೋರ್ಟ್ಫೋಲಿಯೋಲಿರುವಂಥ ಒಂದು ಸ್ಟಾಕ್ನ ಸೆಲ್ ಮಾಡಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ದಿವಸ ಯಾವುದೋ ಒಂದು ನ್ಯೂಸಿಂದ ಅದೇನಾದರೂ ಗ್ಯಾಪ್ ಡೌನ್ ಆಗಿ ಏನಾದರೂ ಸ್ಟಾಕ್ ಏನಾದರೂ ಕಂಪ್ಲೀಟ್ ಡ್ರಾಸ್ಟಿಕಲಿ ಬಿತ್ತು ಅಂದರೆ ಆವಾಗಿನ ಸಮಯದಲ್ಲಿ ಸಹ ಹ್ಯೂಜ್ ಲಾಸ್ ಆಗುವಂಥ ಒಂದು ಚಾನ್ಸಸ್ ಸಹ ಇರುತ್ತೆ. ಸೊ ಈ ರೀತಿ ಒಂದು ಕೆಲವೊಂದು ಟೀಚಿಂಗ್ ಇಶ್ಯೂ ಅನ್ನೋದಕ್ಕಿಂತ ಈ ಈ ನಾರ್ಮಲ್ ಏನು ಹೇಳ್ತಾರೆ ಆ ಪ್ರಾಸೆಸ್ಸಲ್ಲಿರುವಂಥ ಇಶ್ಯೂಸು ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಎಫೆಕ್ಟ್ ಮಾಡುವಂಥ ಚಾನ್ಸಸ್ ಸಹ ಇರುತ್ತೆ. ಸೊ ಇದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ ಒಂದು ತಕ್ಕ ಮಟ್ಟಿಗೆ ಪ್ರಾಫಿಟ್ ತೊಗೊಬೋದು, ತಕ್ಕ ಮಟ್ಟಿಗೆ ಒಂದು ಆ್ಯಕ್ಟಿವ್ ಆಗಿರ್ಬೋದು ಶೇರ್ ಮಾರ್ಕೆಟಲ್ಲಿ ಅನ್ನುವ ಒಂದು ಐಡಿಯಾ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಯೂಸ್ ಆದರೆ ಖಂಡಿತವಾಗಿ ಯೂಸ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಫಾರ್ ಪೀಪಲ್ ಹೂ ಆರ್ ವರ್ಕಿಂಗ್ ಫ್ರಮ್ ಮಾರ್ನಿಂಗ್ 6 o'clock ಆಫೀಸ್ಗೆ ಹೋಗಿ ನೈಟ್ 10 o'clock ಈ ರೀತಿಯ ಒಂದು ಆಫೀಸ್ ಅವರ್ಸ್ ಇದೆ, ಫೀಲ್ಡ್ ವರ್ಕಲ್ಲಿ ಮಾಡ್ತಿದ್ದೀನಿ, ಅದೇ ರೀತಿ ಆಫೀಸಲ್ಲಿ ಮೊಬೈಲ್ ಅಲೋ ಮಾಡೋದಿಲ್ಲ, ಈ ರೀತಿ ಒಂದು ಕಂಡೀಷನ್ಸ್ ಇತ್ತಂದರೆ ಇದನ್ನ ಒಂದು ಸರ್ಟನ್ ಲೆವೆಲ್ಗೆ ಯೂಸ್ ಮಾಡ್ಕೊಂಡು ಜಸ್ಟ್ ಕೆಲವೊಂದು ದಿವಸ ಟ್ರಯಲ್ ನೋಡಿ ಹೆಂಗೆ ವರ್ಕ್ ಆಗುತ್ತೆ, ಯಾವ ರೀತಿ ಒಂದು ಕಂಡೀಷನ್ಸ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ ಅಂತ, ನಂತರ ದಿವಸಗಳೇ ನೀವು ಇದನ್ನ ಯೂಸ್ ಮಾಡ್ಕೊಬೋದು. ಓಕೆ, ಸೊ ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ ಒಂದು ತಕ್ಕ ಮಟ್ಟಿಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆಗಿರೋ ವೀಡಿಯೋನ ಲೈಕ್ ಮಾಡಿ, ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ, ವಾಟ್ಸಪ್ ಗ್ರೂಪ್ಗಳಿಗೆ. ಅದೇ ರೀತಿ ಈ ಕನ್ನಡದ ಕ್ಯಾಶ್ ಆ್ಯಂಡ್ ಕನ್ನಡದ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇದ್ರೇ ಈ ಚಾನಲ್ ತುಂಬ ಎತ್ತರಕ್ಕೆ ಬೆಳೆಯುವಂಥ, ಮತ್ತು ಫೈನಾನ್ಷಿಯಲ್ ಎಲ್ಲರಿಗೂ ಫೈನಾನ್ಷಿಯಲ್ ಲಿಟ್ರಸಿ, ಫೈನಾನ್ಷಿಯಲ್ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಒಂದು ಆಪ್ಷನ್ನು ನಿಮ್ಮಿಂದ ಮಾತ್ರ ಸಿಗೋಕ್ಕಾಗೋದು. ಸೊ ಆಪ್ಷನ್ ಬೇಕು, ನೀವು ಕೊಡಬೇಕು ಬೇರೆಯವ್ರಿಗೆ ಅಂತ ಹೇಳಿದ್ರೆ, ಸೊ ಈ ವಿಡಿಯೋನ ಇನ್ಫಾರ್ಮೇಷನ್ ವೀಡಿಯೋನ ನೀವು ಬೇರೆಯವ್ರ ಜೊತೆ ಶೇರ್ ಮಾಡಬೇಕು. ಓಕೆ, ಸೊ ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ ತಕ್ಕ ಮಟ್ಟಿಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸತೀಶ್ ಕ್ಯಾಶ್ ಆ್ಯಂಡ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಅದರ ಜೊತೆ ಸರ್ವಿಸಸ್ ಅನ್ಸಡಿನ ಬೇಕಿದ್ರೆ 9620275275ಗೆ ವಾಟ್ಸಪ್ ಮಾತ್ರ ಮಾಡಿ.